ರಾಜ್ಯದ ಎಲ್ಲ ಜಲಾಶಯಗಳಿಗೂ ಭದ್ರತೆಯನ್ನು ಹೆಚ್ಚಳ ನೋಡಿ, ನಾವು ರಿಸ್ಕ್ ತಗೊಳ್ಳೋದು ಬೇಡ, ಯಾಮಾರೋದು ಬೇಡ. ಸೊ ಅದಕ್ಕೆ ಎಲ್ಲೆಲ್ಲಿ ಏನೇನಿದೆಯೋ ಅಂತೇಳಿ ನಾವು ಭಾಳ ಹುಷಾರಾಗಿ ಆಲ್ ಡ್ಯಾಮ್ಗೆಲ್ಲ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಪೊಲೀಸ್ ಅವರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಕೂಡ ಹೇಳಿದ್ದೀವಿ. ಯಾರಿಗೆ ಪ್ರವಾಸಿಗರಿಗೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಕೊಡೋದು ಬೇಡ, ಪ್ರವಾಸಿ ಹೆಸರಲ್ಲಿ ಯಾರು ಬಿಡೋದು ಬೇಡ, ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬಿಟ್ಟು ಬೇರೆ ಯಾವ ಸಾರ್ವಜನಿಕರಿಗೂ ಕೂಡ ಅವಕಾಶ ಕೊಡೋದು ಬೇಡ ಅಂತೇಳಿ 1-1.5 ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಇದು ದೇಶದ ವಿಚಾರ, ಭಾಳ ಹುಷಾರಾಗಿರಬೇಕು. ಸೊ ಎಲ್ಲಿ ಏನು ಬೇಕಾದ್ರೂ, ಯಾಕೆಂದರೆ ಇದು ಬರೀ ನಮ್ಮ ಕರ್ನಾಟಕದ ಒಂದೇ ಅಲ್ಲ, ಇಡೀ ಭಾರತದ ಒಂದು ವಿಚಾರ. ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆಯಾಗಿರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಇದು ನಾಳೆ ಸೂಚನೆ ಕೊಟ್ಟಿದ್ದೀವಿ ಸರ್. ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್. ನಗರಾಭಿವೃದ್ಧಿ ಸಚಿವರಾಗಿ ಏನು ಹೇಳ್ತೀವಿ? ಇದು ಬೆಂಗಳೂರು ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಎಲ್ಲರೂ ನಿಮಗೆ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕೋ ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿಟ್ಕೊಂಡು ನಾವು ಯೋಧರಿಗೆ ನಮನವನ್ನು ಸಲ್ಲಿಸೋದು, ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ನಾವು ಸರ್ಕಾರನೇ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತು ಮಾಡಿದೆ.